ನನಗೂ ಬರುತ್ತೆ ಹೊರಗಡೆ ನೋಡ್ಕೊಳಕ್ಕೆ. ಏನ್ ವಿಡಿಯೋ ಏನ್ ರೆಕಾರ್ಡ್ ಮಾಡೋದು ಅವನೇ ಬಂದ್ಬಿಟ್ಟು ಟ್ರ್ಯಾಕ್ ಮಾಡ್ಬೇಕು. ಆಯ್ತಣ್ಣ, ಅದು ಫೋನ್ ಹೊಡಿಲಿ ಬೇಕಾದ್ರೆ ನೋಡ್ಕೊಂತೀನಿ, ಅದೇ ನನಗೆ ಗೊತ್ತಲ್ಲ. ಫೋನಲ್ಲಿ ಅಣ್ಣ ನಾನು ನಮ್ಮಪ್ಪ ದುಡ್ಡಲ್ಲಿ ತಗೊಂಡಿದ್ದೀನಿ, ಬೇರೆ ನಾನು ದುಡ್ಡಲ್ಲಿ ತಗೊಂಡಿಲ್ಲ. ಆಯ್ತಾ, ನಮಗೂ ಬರುತ್ತೆ ಹೊಡಿಯಕ್ಕೆ. ತಲೆ ಎಲ್ಲ ಎಲ್ಲಿ ಬೇಕಾದ್ರೆ ಕಿತ್ತಾಡ್ತೀವಿ, ಈಗ ಅದು ಬೇಕಾಗಿಲ್ಲ. ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ ಅವ್ರು, ಸುಮ್ಮನೆ ಬಿಟ್ಬಿಡಿ. ನನಗೊಟ್ಟಿದ್ದ ಮುಟ್ಟಾಕೆ ನಮ್ಮನ್ನ ಎಲ್ಲರೂ ಕೈ ಮಾಡಿದ್ರೆ ಯಾರಿಗಾರ ಬೈಲಿ ಸುಮ್ಮನೆ ಜಗದೀಶ್ ನಂಬರ್ ಮುಟ್ಟಾಕೆ ನನಗೂ ಬರುತ್ತೆ ಹೊರಗಡೆ ನೋಡ್ಕೊಳಕ್ಕೆ. ಒಂಚೂರು ಬೇಗ ಬರಕ್ಕೆ ನೀನು ಈ ಮಾತಿಗೆ ಹೆಂಗಿದ್ಮೇಲೆ ನಾನು ಹೆಂಗಿದ್ದೆ ಬೇಡ. ಬೇಜಾರಾಗುತ್ತೆ ನೀರ್ ಕೊಡ್ರಪ್ಪ, ಕುಡಿಲಿ, ನೀರ್ ಕೊಡಿ, ನೀರ್ ಕೊಡಿ. ಏನಾಗಿಲ್ಲ ರೀ, ಎಂತದು ಇಲ್ಲ, ಏನಾಗಿಲ್ಲ ಬಿಡಿ. ಅವನಿಗೆ ನೋಡಿ ಅವ್ನ ಇಷ್ಟದಂತ ಒಂದು ಮಾತು ಮಲಗಲಿ, ಏನಾಗಲಿ, ಮಲಗಲಿ. ಮಾತಾಡ್ಬೇಡಿ ದಯವಿಟ್ಟು. ಹೇಮಂತ ಯಾರು ಮಾತಾಡಕೂಡದು. ಏನ್ ರೆಕಾರ್ಡ್ ಮಾಡೋದು, ಅವನೇ ಬಂದ್ ಮುಂದೆ ಟ್ರ್ಯಾಕ್ ಮಾಡ್ಬೇಕು. ತಾಕತ್ತಿಲ್ಲ ವಿಡಿಯೋ ಅಲ್ಲಿ ಮಾಡೋದಲ್ಲ. ಬಾರಿ ಮಾತಾಡ್ತಾನೆ, ಮಾತಾಡಿದ್ರೆ ನಿಂತ್ರು ನಂಗೂ ಬರುತ್ತೆ ಎತ್ತಕ್ಕೆ. ನನ್ ಫೋನ್ ಹೇಳ್ರಿ, ಫೋನ್ 60,000 ಕೊಟ್ಟಿದ್ದೀವಿ ಫೋನಲ್ಲಿ. ನೋಡ್ತೀನಿ 60,000. ಆಯ್ತಣ್ಣ, ಪೊಲೀಸ್ ಹೊಡಿಲಿ ಬೇಕಾದ್ರೆ ನೋಡ್ಕೊಂತೀನಿ, ಅದೇ ನನಗೆ ಗೊತ್ತಲ್ಲ. ಫೋನಲ್ಲಿ ಅಣ್ಣ ಹೇಳಿ ಅದ್ ನೀವು. ಫೋನ್ ಅಂದ್ರೆ ನಾನು ನಮ್ಮಪ್ಪ ದುಡ್ಡಲ್ಲಿ ತಗೊಂಡಿದ್ದೀನಿ, ಬೇರೆ ನಾವು ದುಡ್ಡಲ್ಲಿ ತಗೊಂಡಿಲ್ಲ. ಆಯ್ತಾ, 60 ಅಲ್ಲ 70, 1 ಲಕ್ಷ ಕೊಟ್ಟು ತಗೊಂತೀನಿ ನಾನು. ಬೇರೆ ಆಮೇಲೆ ತಗೊಳ್ತೀರಾ, ನಿಮ್ ತಾಕತ್ತಿರ ತಗೊಂಡ್ರಿ. ಇಲ್ಲಿ ಬಂದು ಬಾಸ್ ಪೀಸು ತಗೊಳ್ಳೋ ತಾಕತ್ತಿದ್ಯಾ ನಿಮ್ಗೆ? ಮಾಡಿದ್ದೆ, ಅವ್ರು ನಿಮ್ಮನ್ನು ಕಳಿಸ್ತೀನಿ ಅಂದ್ರು. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.